ಹೇ ಗಾಯ್ಸ್, ಅಸ್ಸಲಾಮ್ ವಲೈಕುಮ್. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಸ್ಪೆಷಲಿ ಗುಲ್ಬರ್ಗಾ ಖ್ವಾಜಾ ಬಂದ ನವಾಜ್ ದರ್ಗಾ ಟೂರ್. ಒಂದೇ ಒಂದು ಸಣ್ಣ ಕತೆ ಆಗ್ಬಿಡ್ತಾನೆ. ನಾವು ಯಾಕಪ್ಪ ಬಸ್ಸಿಗೆ ಹೊಂಟೇವಿ, ಟ್ರೈನ್ ಟಿಕೆಟ್ ಇದ್ದರು ಬಸ್ಸಿಗೆ ಯಾಕೆ ಹೊಂಟೇವಿ ಅಂತಂದ್ರೆ, ಜಸ್ಟ್ ಒಂದು 5 ನಿಮಿಷ ಒಳಗೆ ನಮ್ಗೆ ಟ್ರೈನ್ ಮಿಸ್ ಆಗ್ಬಿಡ್ತು. ಭಾಳ 5 ನಿಮಿಷ ಒಳಗೆ ಭಾಳ ನಾವು ಟ್ರೈ ಮಾಡಿದ್ವಿ. ನಮ್ಮ ಟ್ರೈನ್ ಹಿಡ್ಯಾಕೆ ಆಗಲಿಲ್ಲ. ಭಾಳ ಬೇಜಾರತ್ತು. ಆ ಬೇಜಾರು ಟ್ರೈನ್ ಮಿಸ್ ಆಗ್ಬಿಡ್ತು. ಆಮೇಲೆ ಮತ್ತು ಯಾವುದೂ ಟ್ರೈನೇ ಇಲ್ಲ ಅಲ್ಲಿ ಗುಲ್ಬರ್ಗ ಹೋಗಕ್ಕೆ. ಆಮೇಲೆ ಏನು ಮಾಡಿದ್ವಿ, ಲಾಸ್ಟ್ ಒಂದೊಂದು ಬಸ್ ಇತ್ತು, ಗುಲ್ಬರ್ಗ ಬಸ್ ಇತ್ತು. ಕೊನೆಗೆ ಅದೊಂದು ಸಿಕ್ತು, 10 ಗಂಟೆಗೆ ಸಿಕ್ತು. ಹತ್ತಿದ್ವಿ ಎಲ್ಲರೂ. ಎಲ್ಲ ಸೀಟೆಲ್ಲ ಫುಲ್ಲು ರಶ್ ಆಗ್ಬಿಟ್ಟೈತಿ. ನಮ್ಮ ನಾನಿ ಒಂದು ಕಡೆ, ನಮ್ಮ ಮಮ್ಮಿ ಒಂದು ಕಡೆ, ನಮ್ಮ ಅಣ್ಣ ಒಂದು ಕಡೆ, ನಮ್ಮ ದೊಡ್ಡಮ್ಮ ಒಂದು ಕಡೆ, ನಾನು ನಮ್ಮ ತಮ್ಮಿ ಒಂದು ಕಡೆ. ಆಮೇಲೆ ಬಂದ್ವಿ ಇಲ್ಲಿ ಗುಲ್ಬರ್ಗ. ಬೆಳಗ್ಗೆ ಇಳಿದ್ವಿ, 7:30 ಬಂದ್ವಿ. ಆಲ್ರೆಡಿ ಸ್ಟ್ರೈಕ್ ಚಲೋ ಆಗ್ಬಿಟ್ಟು, ಫುಲ್ಲು ಸ್ಟ್ರೈಕ್ ಅಂದ್ರೆ ಸ್ಟ್ರೈಕ್, ಹೆವಿ ಸ್ಟ್ರೈಕ್ ಐತೆ. ಅದ್ರೊಳಗೆ ಹೆವಿ ಒಂದು ಸ್ಟ್ರೈಕ್ ಮಾಡತ್ತಿದೆ. ಯಾಕೋ ರೈತರನ್ನ ಸ್ಟ್ರೈಕ್ ಮಾಡತ್ತಂತಂದ್ರೆ, ಸೊ ನಾವು ಅಲ್ಲಿಂದ ಆಟೋ ಹುಡುಕಿದ್ವಿ. ಆಟೋ ಸಿಕ್ತೆ. ಆಟೋ ದರ್ಗಾಕ್ಕೆ ಹೋಗ್ಬೇಕಂತಂದ್ವಿ. ಅಲ್ಲಿ ಬಂದ್ರೆ $120 ಆಟೋ ಎಲ್ಲರಿಗೂ. ನೋಡಿ ಇದು ಗುಲ್ಬರ್ಗ ಹೆಂಗೈತೆ, ಚೆನ್ನಾಗೈತಲ್ಲ. ಎಲ್ಲ ವ್ಯೂಸ್ ಎಲ್ಲ ಚೋಯ್ತು. ಬಟ್ ಎಲ್ಲ ಬಂದಿತ್ತಲ್ಲ, ಬೆಳಗ್ಗೆ ಎಲ್ಲ ಕಡೆ ಬಂದ್ ಮಾಡಿದ್ರು, ಎಲ್ಲ ಬಸ್ಸೆಲ್ಲ ಬಂದ್ ಮಾಡತ್ತಿದ್ರು. ಅದೊಂದು ಬೇಜಾರು ಹೋಗಿದ್ವಿ. ನಾವು ಬಸ್ಸಿಗೆ ಹೋಗಾರ, ಅಲ್ಲಿಂದ ಗುಲ್ಬರ್ಗದಿಂದ ದರ್ಗಾಕ್ಕೆ ಬಾದೂರು ಏನಿಲ್ಲ, ಬಸ್ಸಿಗೆ ಹೋಗಾರ. ಬಟ್ ಆಟೋ ಹೊಡಿದ್ವಿ. ಆಟೋ ಹಿಡಿದಾಗ ಎಲ್ಲ ಕಡೆ ಬಂದು ಒಂದಿತ್ತು. ನಾವು ಮತ್ತು ಹೊಳೆ ಹೋಗೋದು ಹೆಂಗಪ್ಪ ಅಂದು ವಿಚಿತ್ರ ಚಿಂತೆ ಹತ್ತಿತ್ತು ನಮಗೆ. ಫುಲ್ ಚಿಂತೆ ಹತ್ತಿತ್ತು. ಮಧ್ಯಾಹ್ನ ಮಟ್ಟ ಅಷ್ಟೇ ಸ್ಟ್ರೈಕ್ ಅಂತಿತ್ತಂದ್ರೆ. ಇವೆಲ್ಲ ನೋಡ್ರಿ ಗುಂಬಜ್ ಚಂದ ಕಾಣತ್ತವ. ಸರ್ಕಾರ ಕಡೆ ಐತಿ, ಬಟ್ ಸರ್ಕಾರ ಏನು ಡೆವಲಪ್ ಮಾಡತ್ತಿಲ್ಲ. ಅದೊಂದು ಬೇಜಾರತ್ತೆ. ಡೆವಲಪ್ ಮಾಡೋದೆಲ್ಲ ಪ್ರವಾಸ ಮಾಡೋದೆಲ್ಲ ಭಾಳ ಚಲೋ ಅನಿಸ್ತೈತಿ. ನಮ್ದು ಆಲ್ರೆಡಿ ಆಗುತ್ತೆ ಈ ಮಂತ್ ಆಗಸ್ಟ್ ಅಂತ ಅಂದಿದ್ದಕ್ಕೆಲ್ಲ ಪೂರ ಇಂಡಿಯಾ ಧ್ವಜ ಪೂರ ಹಾಸಾತಾರೆ. ಕೊನೆಗೂ ನಾವು ಬಂದ್ವಿ ಖ್ವಾಜಾ ಬಂದ ನವಾಜ್ ದರ್ಗಾಕ್ಕೆ. ಭಾಳ ಖುಷಿ ಆಯಿತು. ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್. ಯಾಕಂದ್ರೆ ನಾನು ನಮ್ಮ ಮಮ್ಮಿ ಇಬ್ಬರೇ ಬಂದಿದ್ವಿ. ಈ ಸರಿ ನಮ್ಮ ನಾನಿಗೆ ಮತ್ತು ನಮ್ಮ ದೊಡ್ಡನಗೆ, ನಮ್ಮ ದೊಡ್ಡವಗೆ, ನಮ್ಮ ತೈಮೂರೆಲ್ಲ ಕರ್ಕೊಂಡ್ಬಂದ್ವಿ. ನೋಡ್ರಿ ಎಲ್ಲರಿಗೂ ದರ್ಗಾ ಹೆಂಗೈತೆ. ನಮಗಂತೂ ಭಾಳ ಖುಷಿ ಆಯ್ತು. ಆಮೇಲೆ ಇನ್ನೂ ದರ್ಗಾ ಹೋಗಿದ್ದಿಲ್ಲ. ಭಾಳ ಬೆಳಗ್ಗೆ ಹೋಗಿ ಚಹಾ ಕುಡಿಬೇಕು ಅನ್ನಿಸ್ತು. ಗರಂ ಟೀ ಮಾಡಿಕೊಟ್ರೆ. ಆಮೇಲೆ ಸೀದಾ ಒಳಗೆ ಬಂದ್ವಿ. ನಮ್ಮ ತೈಮೂರು ಪೂರ ಅಳಾತಿದ್ದ. ಇದು ವಜೂಖಾನ. ಇಲ್ಲೆಲ್ಲರೂ ವಜು ಮಾಡ್ಕೊತಾರೆ. ವಜು ಮಾಡ್ಕೊಂಡು ಆಮೇಲೆ ದರ್ಗಾ ಹೋಗ್ತಾರೆ. ಸೊ ಫ್ರೆಶ್ ಅಪ್ ವಜು ಎಲ್ಲ ಮಾಡ್ಕೊಳಕ್ಕೆ. ಆಮೇಲೆ ನಾವು ಸ್ವಲ್ಪ ಕುಂತಿದ್ವಿ, ಏನು ಮಾಡೋದು ಅಂತೇಳಿ. ಹುಡುಗ ಆಟಾಡತ್ತಿದ್ದ, ನಮ್ಮ ಮಮ್ಮಿಯದು ಅವರೆಲ್ಲ ಸ್ನಾನ ಮಾಡೋಕೆ ಹೋಗಿದ್ರೆ. ಆಮೇಲೆ ಇದ್ದ ಒಂದು ಸಣ್ಣ ಕ್ಲಿಪ್ ಅವ್ನು ಮಾತಾಡ್ಸೋಕೆ ಟ್ರೈ ಮಾಡಿದೆ, ಬಟ್ ಮಾತಾಡಲಿಲ್ಲ. ನಾವು ಹಿಂಗೆ ಕೈ ಮಾಡತ್ತಿದ್ದ ಅಷ್ಟೇ. ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಅಲ್ಲಿ $25 ವಾಶ್ರೂಮ್ ಮತ್ತು ಸ್ನಾನ ಮಾಡೋಕ್ಕೆ, ಟೋಟಲ್ $25. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದ್ವಿ. ಇಲ್ಲೇ ವಜು ಮಾಡ್ಕೊಂಡು ಕುಂತೀವಿ. ವಜು ನಮ್ಮ ಇಸ್ಲಾಂ ಒಳಗೆ ಸುನ್ನತ್ ಐತಿ. ವಜು ಮಾಡ್ಕೊಂಡು ಹೋಗ್ಬೇಕು. ದರ್ಗಾ ಆಗಲಿ ಮಸ್ಜಿದಾಗಲಿ ಹೋಗ್ಬೇಕಂತಂದ್ರೆ ಯಾವಾಗಲೂ ನಾವು ವಜುವನ್ನು ಮಾಡ್ಕೊಂಡು ಹೋಗ್ಬೇಕು. ಸೊ ಇನ್ನೊಂದು ಏನಪ್ಪ ಅಂದರೆ, ಯಾರು ವೀಕ್ಷಕರು ನೋಡಾತಿರಲ್ಲ. ಸೊ ನಾ ಏನೆಲ್ಲರೇ ವಜುವನ್ನು ಮಾಡ್ಕೊಳ್ಳೋದೇನೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ವಜು ಮಾಡುವುದಂದ್ರೆ ನಮಾಜ್ ಮಾಡೋಕ್ಕಿಂತ ಮುಂಚೆ ಮತ್ತು ದರ್ಗಾ ಹೋಗೋದ ಮುಂಚೆ ಮುಖ, ಕೈಗಳು ಮತ್ತು ಕಾಲುಗಳನ್ನು ತೊಳೆಯೋದು ನಮ್ಮದು ಇಸ್ಲಾಂ ಧರ್ಮದ ಒಂದು ಮುಖ್ಯವಾದ ಒಂದು ಪವಿತ್ರವಾದ ಶುದ್ಧೀಕರಣ ಪ್ರಕ್ರಿಯೆ. ಒಂಥರ ಪೂರ ಮನಸ್ಸನ್ನು ಪ್ರಾರ್ಥನೆಗೆ ಕಡೆ ಒಯ್ಯುವಂಥ ಶುದ್ಧೀಕರಣ ಇದು ವಜು ಅಂದ್ರೆ. ನಮ್ಮ ತೈಮೂರು ರೆಡಿ ಆಗಿದ್ದ, ಅಳಾದ್ಬಿಟ್ಟಿದ್ದ. ಆ ಡ್ರೆಸ್ ಹಾಕಿದಕ್ಕೆ ಪೂರ ಅಳಾದ್ಬಿಟ್ಟಾನ. ನಿಂದ್ರವಲ್ಲ, ಎಷ್ಟು ನಾವು ಸಮಾನ ಮಾಡಕ್ಕೂ ಅಳಾದ್ಬಿಟ್ಟಾನ. ಪೂರ ಎತ್ಕೊಂಡ ಸುಮ್ಮಕ್ಕನ ಅಂತ ಮಾಡಿದ್ರೆ ಅಳು ಸುಮ್ಮ ಆಗಲಿಲ್ಲ. ಹೊಟ್ಟೆ ಒಂದು ಹಸಿಬಿಟ್ಟೈತೆ ಒಂದು ಪಾಪ. ನಾವು ಫಸ್ಟ್ ದರ್ಗಾದ ಹೋಗ್ಬೇಕು, ಆಮೇಲೆ ತಿರ್ಸ್ಬೇಕಂತ ಮಾಡಿದ್ವಿ ನಾವು. ಮತ್ತು ನಮ್ಮನ್ನ ಹೂವು ಎಲ್ಲ ತೊಗೊಂಬಂದ್ವಿ. ಹೂವು, ಸಕ್ರೆ ಎಲ್ಲ ತೊಗೊಂಬಂದ್ವಿ. ಚಾದರದು ಟೋಟಲ್ $500. ಭಾಳ ರೇಟ್ ಹೇಳ್ತಾರೆ, ಭಾಳ ರೇಟ್ ಹೇಳತ್ತಿದ್ರೆ ಕಾಸ್ಟ್ಲಿ. ಮತ್ತೇನು ಅನಿವಾರ್ಯ ದರ್ಗಾಕ್ಕೆ ಬಂದೇವಂದ್ರೆ ನಾವು ಹೇಳಿದಷ್ಟು ಏನರ ಒಟ್ಟು ಕೊಟ್ಟು ತೊಗೊಳ್ಬೇಕಂತ ಅನಿಸ್ತೆ. ನಮ್ಮಿ ವಿಡಿಯೋ ಮಾಡತ್ತಿಲ್ಲ, ಇದೆಲ್ಲ ಪೂರ ನಮ್ಮೇನು ವಿಡಿಯೋ ಮಾಡಿಲ್ಲ. ಆ ಹುಡುಗನ ಎತ್ಕೊಂಡಿದ್ದೆ ಪೂರ. ಆಮೇಲೆ ನಮ್ಮ ದೊಡ್ಡವ ನಮ್ಮಿ ಪೂರ ವಿಡಿಯೋ ಮಾಡಿಲ್ಲ. ಖುಷಿ ಆಯ್ತು.
ಅದ್ರೊಳಗೆ ಇದು ನಮ್ಮದು ಸೆಲ್ಫಿ, ನಮ್ಮಿ ತೊಗೊಂಡು ಸೆಲ್ಫಿ. ಅವ ಕಣ್ಣು ಒಂಥರ ಮಾಡ್ತಾನೆ. ನಾವು ಹೋಗ್ತಾ ಇರೋದು ಈಗ ಫಸ್ಟ್ ಮೇನ್ ದರ್ಗಾ ಸರ್ಕಾರ ಖಾಜಾ ಬಂದಾ ನವಾಜ್ ದರ್ಗಾಕ್ಕೆ ಫಸ್ಟ್. ಅದ್ರೊಳಗೆ ನಮ್ಮ ತೈಮೂರು ಒಂದು ರಿಯಾಕ್ಟ್ ಮಾಡತ್ತಿದ್ದ, ವಿಡಿಯೋ ಮಾಡತ್ತಿಲ್ಲ, ಒಮ್ಮೆ ಟೋಪಿ ತೆಗಿತಿದ್ದ. ಅದು ಒಂದು ಕಡೆ ನಗುನೂ ಇತ್ತು, ಒಂದು ಕಡೆ ಒಂಥರ ಪ್ರಾರ್ಥನೆಯೂ ಒಂದು ಮನಸ್ಸೋಗಿತ್ತೆ. ಅದ್ರೊಳಗೆ ನಾವು ವಿಡಿಯೋ ಮಾಡತ್ತಿಲ್ಲ, ಅವರು ಹತ್ತಿರಾಗ ಮಾಡತ್ತಿದ್ರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ನಾವು ಟೋಪಿ ಒಲ್ಲ ಅಂತ ಟೋಪಿ ತೆಗೆದ್ಬಿಟ್ಟ ನೋಡಿದೆ ಕೊಡಾತ. ನಾವು ಇವನ್ನೆಲ್ಲ ಕಾಯಿ ಕೂಡ ಹೆಂಗೆ ಹಿಡ್ಕೋಬೇಕು ಒಂಥರ ಅದೇ ಅಳೋದು ಒಂದು ಅದ್ರಾಗೆ ಒಂದೊಂದು. ಇದು ಖಾಜಾ ಬಂದಾ ನವಾಜ್ ಅವ್ರ ದರ್ಗಾ ಫಸ್ಟ್ ಮೇನ್ ಇರೋದು ಅವ್ರದ್ದೆ. ಅಲ್ಲೇ ಒಳಗೆ ನಾನು ನಮ್ಮನ್ನು ಚಾದರ್ ಅದು ತೊಗೊಂಡು ಹೋದ್ವಿ. ಒಳಗೆ ನಾವು ಮೇ ಹೊರಗೆ ಕುಂತಿದ್ರೆ. ಸೊ ಹೆಣ್ಮಕ್ಳಿಗೆ ಅವಕಾಶ ಇರೋಂಗಿಲ್ಲ ಒಳಗೆ, ಹೆಣ್ಮಕ್ಳು ಒಟ್ಟು ಅವಕಾಶ ಇರೋಂಗಿಲ್ಲ ದರ್ಗಾ ಒಳಗೆ. ಗಂಡ್ಮಕ್ಳು ಇರ್ತೈತಿ, ಗಂಡು ಮಕ್ಕಳಿಗೆ ಅಷ್ಟೇ. ನಾನು ನಮ್ಮನ್ನ ಹೋಗಿದ್ವಿ. ಅದ್ರಾಗ ಕರ್ಕೊಂಡೋಗಿದ್ದೆ ನಮ್ಮ ತೈಮೂರು ಭಾಳ ಆತ. ಮತ್ತು ಒಳ್ಳೆ ನಾವು ಕಡೆ ಬಿಟ್ಟೆ. ಇದು ಅದ್ರ ಅಪೋಸಿಟ್ ಇರೋ ದರ್ಗಾ ಇದು. ಇಲ್ಲಿ ಅವರ ಖಾಜಾ ಬಂದಾ ನವಾಜ್ ಅವ್ರ ವೈಫ್ ಅವ್ರದ್ದು ಇಲ್ಲಿ ಇದೈತಿ, ಕವರ್ ಐತಿ. ಸೊ ಇಲ್ಲಿ ಒಳಗೆ ಬಂದ್ವಿ ನಾವು. ನಮ್ಮನ್ನ ಮತ್ತು ನಾನು ಚಾದರ್ದು ಹಾಕಿದ್ವಿ. ನಾವು ಹಂಗೆ ಹೊರಗೆ ನಿಂತು ವಿಡಿಯೋ ಮಾಡತ್ತಿದ್ದೆ. ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಯಾರಿಗೆ ಅವೈಲೇಬಲ್ ಇರೋಂಗಿಲ್ಲ, ಅಲ್ಲವೂ ಕೊಡೋಂಗಿಲ್ಲ. ಕೊಡೋರು ಮಾಡ್ಕೋತಾರೆ, ಸುಮ್ಮನೆ ಇರ್ತಾರೆ, ಅವ್ರು ಬೈತಿರ್ತಾರೆ. ಅದ್ರೊಳಗೆ ನಮ್ಮ ತೈಮೂರು ಅಳನಿಂದ್ರಸಾತಿದ್ದಿಲ್ಲ. ಅಲ್ಲಿ ಇದು ಮಾಡತ್ತೀನಿ, ಇವರಿಗೆಲ್ಲ ಇದು ಮಾಡತ್ತೀನಿ, ಜಾಸ್ತಿ ಇದು ಮಾಡೋಕೆ ಕೊಡತ್ತಿದ್ದಿಲ್ಲ. ನೀವು ದಯವಿಟ್ಟು ಯಾರು ಹೋಗ್ತೀರಿ ಗುಲ್ಬರ್ಗಕ್ಕೆ ಹೋಗಿ ಮನ್ನತ್ತಿಂದ ದೇವರು ಒಂದು ಒಳ್ಳೆಯ ಮನಸ್ಸಿಂದ ಪ್ರೇಮ ಮಾಡ್ಕೊಂಬಂದ್ರೆ ಎಲ್ಲ ನಿಮ್ಮ ಕಷ್ಟಗಳು ಎಲ್ಲ ನೀವೇನು ಬೆಳ್ಕೊಂಡಿರ್ತೀವಿ ಅದು ಪಕ್ಕ ಈಡೇರಿರ್ತೈತಿ. ಯಾಕಂತಂದ್ರೆ ಇದು ನಮ್ಮ ತಳ ಅಂತರದಿಂದ ಬಂದಂಥ ಒಂದು ಇದು. ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ಎಲ್ಲ ಈ ದರ್ಗಾಗೆಲ್ಲ ಭಾಳ ನಡ್ಕೊತಿದ್ರಂತ. ಹೀಗಾಗಿ ಇದು ನಮಗೂ ದೂರ ಆಕೈತೆ ಅಂತ ನಾವು ಹೋಗಿದ್ದಿಲ್ಲ ಸಣ್ಣದಿದ್ದಾಗ. ಇವಾಗ ಹೋಗೋ ಸಂದರ್ಭ ಬಂದಿತ್ತೆ. ಹೀಗಾಗಿ ನಮ್ಮ ಮಮ್ಮಿ, ನಾನು, ನಮ್ಮ ದೊಡ್ಡಮ್ಮೆ, ನಮ್ಮ ದೊಡ್ಡಣ್ಣ ಎಲ್ಲರೂ ನಾವು ಬಂದ್ವಿ. ಆಮೇಲೆ ಇನ್ನೊಂದು ಸರಿ ಫ್ಯಾಮ್ಲಿ ಹೋಗೋದೈತಿ. ಪೂರ ಫ್ಯಾಮ್ಲಿ ನಮ್ಮ ಅಪ್ಪಾಜಿ ಕರ್ಕೊಂಡ್ರೆ, ನಮ್ಮ ಅಪ್ಪಾಜಿ ಒಬ್ಬರು ತಮ್ಮರ, ನನ್ನ ವೈಫ್, ನನ್ನ ತಮ್ಮನ ವೈಫ್, ಮಕ್ಕಳು, ನಾನು 2 ಮಕ್ಕಳು ಸಣ್ಣ ಅದಾವೆ, ಟ್ವಿನ್ಸ್ ಅದಾವೆ, ಎಲ್ಲ ಕರ್ಕೊಂಡು ಹೋಗೋದೈತಿ. ಬಟ್ ಅದನ್ನು ಜಲ್ದಿ ಬರಲಿ ಅಂತ ಅನ್ಕೊತೇನೆ. ನಮ್ಮ ಎಲ್ಲ ಕಷ್ಟಗಳು ಜಲ್ದಿ ಆದಷ್ಟು ದೂರ ಆಗಲಿ ನಾನು ದುವಾ ಮಾಡ್ಕೊತೇನೆ. ಅದ್ರೊಳಗೆ ಈ ವಿಡಿಯೋನ ಯಾರು ನೋಡತ್ತೀರಿ ದಯವಿಟ್ಟು ಇವರು ಯಾರ್ಯಾರು ಕಷ್ಟಗಳು ಅದಾವೆ ಎಲ್ಲನೂ ಕಷ್ಟಗಳು ಎಲ್ಲ ಆದಷ್ಟು ಜಲ್ದಿ ಈಡೇರಿಸಲಿ ಅಂತೇಳಿ ಆ ದೇವ್ರ ಕಡೆಯೂ ನಾನು ದುವಾ ಮಾಡ್ತೇನೆ. ಇಲ್ಲಿ ದರ್ಗಾ ಒಳಗೆ ಖಬರ್ ಭಾಳ ಅದಾವೆ. ಎಷ್ಟೋ ಒಂದು ಅಂತಾರಪ್ಪ ನಮ್ಮ ಮಮ್ಮಿ ಏನಂತಂದ್ರೆ ಅಷ್ಟು ತಗೊಂಡು ಹೂವು ತಂದು ಸಾಲುದನಂತೆ. ಸೊ ಅಷ್ಟು ಇಲ್ಲಿ ಖಬರ್ ಅದಾವೆ. ಎಲ್ಲ ಖಬರಿಗೆ ಹೂವು ಹಾಕಿದೆ ನಾನು. ಯಾಕಂತಂದ್ರೆ ನಮಗೆ ಕಬ್ರಸ್ಥಾನ ಆಗಲಿ, ಖಬರ್ ಅಂದ್ರೆ ಒಂದು ಪವಿತ್ರವಾದಂಥ ಒಂದು ಜಾಗ. ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಸಣ್ಣದ ಒಂದು ದರ್ಗಾ ಐತಿ, ಅಲ್ಲಿ ಸಣ್ಣ ಸರ್ಕಾರ ಅಂತಾರೆ. ಇಲ್ಲಿ ಕೆಳಗೆ ಅಲ್ಲಿ ಐತಿ. ನಾನು, ನಮ್ಮ ಮಮ್ಮಿ, ನಾವು ಎಲ್ಲರೂ ಹೋಗಿದ್ವಿ. ನಾವು ಪೂರ ಒಂಥರ ಹೆಂಗೈತೆ ಅಂತಂದ್ರೆ ಇದು ರಾಜರ ವಂಶದ ಕೋಟೆ ಆ ಟೈಪ್ ಹಳೆ ಇದ್ರದ್ದು ಇದ್ದಂಗೆ ಇತ್ತು. ಯಾಕಂದ್ರೆ ಹಳೆಯ ಕಾಲದ್ದಲ್ಲ, ಭಾಳ ಹಳೆ ಕಾಲದ ಏನಾದರೂ ಎಲ್ಲಿ ಒಂದು ಚೂರು ಬಿರುಕು ಬಿದ್ದಿಲ್ಲ. ಇಲ್ಲೆಲ್ಲ ಏನು ಮಾಡ್ತಾರೆ ಅಂತಂದ್ರೆ ಯಾರ್ಯಾರು ಭಕ್ತಿಯಿಂದ ಅವ್ರು ಏನು ಬಿಡ್ಕೊಂಡಿರ್ತಾರೆ, ಅವ್ರು ಏನೋ ಆಗಲಿ ಹರಿಕೆಯನ್ನು ನಡೆಸ್ತಾರಲ್ಲೇ ರೊಕ್ಕ ₹1 ಆಗಿರ್ಬೋದು, ಏನೋ ಒಂದು ತಿನ್ನುವ ಐಟಮ್ ಆಗಿರ್ಬೋದು ಎಲ್ಲನೂ ಹಾಕ್ತಾರೆ. ಸೊ ಇಷ್ಟೆಲ್ಲ ಇತ್ತಿದು ಖಾಜಾ ಬಂದಾ ನವಾಜ್ ಅವ್ರ ದರ್ಗಾ. ಭಾಳ ದೊಡ್ಡದೈತಿ. ಎಷ್ಟೋ ವರ್ಷಗಳ ಕಾಲದ್ದಿದ್ದು, ಭಾಳ ಹಳೆಯ ದರ್ಗಾ. ಇನ್ನಾದರೂ ಎಲ್ಲಿ ಏನಾಗಿಲ್ಲ, ಅಷ್ಟು ಗಟ್ಟಿಯಾಗೈತಿ. ಯಾಕಂದ್ರೆ ಅಲ್ಲಿ ಅಷ್ಟು ಸತ್ಯ ಐತೆ ಅಂದ್ರೆ ಅಷ್ಟು ಗಟ್ಟಿಯಾಗಿ ಇದ್ದಿರ್ತೈತಿ. ಏನಾದರೂ ಹೇಗೆ ಬಂದು ಎದುರಿಸುವಂಥ ಒಂದು ತಾಕತ್ತೈತಿ. ಅದು ಮುಗಿಸ್ಕೊಂಡು ನಾವು ಅಲ್ಲಿಂದ ಶಾಪಿಂಗ್ ಬಂದ್ವಿ. ನಮ್ಮ ಮಮ್ಮಿ ಅದರಿಂದ ನೋಡಾತಿಲ್ಲ, ನಮ್ಮ ತೈಮೂರಿಗಾಗಲಿ ನನ್ನ ಮಕ್ಕಳಿಗಾಗಲಿ ಮತ್ತು ಏನೋ ಒಂದು ತೊಗೊಳ್ಬೇಕನ್ನತ್ತಿಲ್ಲ. ಸೊ ನಾನು ನಮ್ಮ ಮಮ್ಮಿ ಫೋಟೋದು ನೋಡ್ತೇನೆ ಅಂದ್ರೆ ಫೋಟೋ ನೋಡಕ್ಕೆ ಬಂದ್ರೆ, ಆಮೇಲೆ ಬ್ಯಾಂಗಲ್ಸ್ ನೋಡತ್ತಿದ್ರೆ ಮಲ್ಕೊಂಡಿದ್ದೆ. ಮಾರ್ಕೆಟೆಲ್ಲ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿದೆ ಅಂತೇಳಿ ಮಲ್ಕೊಂಡಿದ್ದೆ.
ಮತ್ತೇನಪ್ಪ, ಯಾಕಂದ್ರೆ ಹೋಗೋ ಟೈಮ್ ಆಯ್ತಂದೆ. ಆಲ್ರೆಡಿ ನಾವು ನಿನ್ನೆ ನೈಟೇ ನಾವು ಟ್ರೈನ್ ಕಳ್ಕೊಂಡಿದ್ವಿ. ಸೊ ಆ ಥರ ಕಳ್ಕೊಬಾರ್ದು ಅಂತೇಳಿ ಮತ್ತೆ ಒಳ್ಳೆ ಬಡ ರೆಡಿಯಾಗಿ ಮತ್ತು ನಾವು ರೆಡಿಯಾಗಿ ಆದಷ್ಟು ಹೊಳೆ ಮತ್ತು ಕಲಬುರಗಿ ಜಂಕ್ಷನ್ಗೆ ಬಂದ್ವಿ. 2 ಗಂಟೆಗೆ ಟ್ರೈನ್ ಇತ್ತೆ. ಸೊ ಹಿಂಗಾಗಿ ಆದಷ್ಟು 2 ತಾಸು ಮುಂಚೆನೇ ಬಂದು ಕುಂತ್ವಿ ನಾವು. ಓಕೆ ಗೈಸ್, ಇನ್ನೊಂದು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಒಳಗೆ. ನಂದು ವ್ಲಾಗಿಂಗ್ ಎಲ್ಲರೂ ಒಂದು ಕಡೆ ಏನು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಸರಿಪಡಿಸ್ಕೊತೀನಿ ಗೈಸ್. ಇಷ್ಟ ಇತ್ತು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.